ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗೇಟ್ನಲ್ಲಿರುವ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 8ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಪ್ರಯುಕ್ತ ಎಸ್ಎಸ್ಐಆರ್ಎಸ್ಐ ಸಿರಿ 2025ರ ತಾಯಂದಿರ ಕ್ಲಬ್ ಮತ್ತು ಎಸ್ಎಸ್ಪಿಯು ಕಾಲೇಜು ಉದ್ಘಾಟನೆಯನ್ನು ಐಎಎಸ್ ಅಧಿಕಾರಿ ಎನ್ಎಂ ನಾಗರಾಜು ನೆರವೇರಿಸಿ ಮಾತನಾಡಿದರು. ನಮ್ಮ ಮಕ್ಕಳು ಬೆಂಗಳೂರು ಸ್ಕೂಲ್ಗೆ ಹೋಗ್ತಾರೆ, ನಿಮ್ಮ ಮಕ್ಕಳು ಎಲ್ಲಿ ಸ್ಕೂಲ್ಗೆ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ಇವತ್ತು ಒಂದು ಮೆಡಿಕಲ್ IIT ಸೀಟ್ ತಗೋಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕೋಚಿಂಗ್ ಹೋಗ್ತಾರೆ ಬೆಂಗಳೂರಲ್ಲಿ. ಎಷ್ಟೋ ಮಕ್ಕಳನ್ನು ನನಗೆ ಗೊತ್ತಿರೋ ಪೇರೆಂಟ್ಸೇ ರಾಜಸ್ಥಾನದ ಕೋಟಾಗೆ ಕಳಿಸ್ಕೊಡ್ತಾರೆ, ಹೈದರಾಬಾದ್ಗೆ ಕಳಿಸ್ಕೊಡ್ತಾರೆ. ನಮ್ಮ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಆ ಥರದ ಅವಕಾಶಗಳು ಬಹಳ ಕಡಿಮೆ. ತುಂಬ ಕಾಂಪಿಟೇಷನ್ ಇದೆ ಇವತ್ತು. ಅದು ಮೆಡಿಕಲ್ ಇರಲಿ, IIT ಇರಲಿ, ಎಕ್ಸಾಮ್ಸ್ ಇರಲಿ, ಅಥವಾ ಬೇರೆ ಪ್ರೊಫೆಷನಲ್ ಎಕ್ಸಾಮ್ಸ್ ಕೋರ್ಸಸ್ ಏನಿರ್ತೈತೆ ಅದಕ್ಕೆಲ್ಲ ತುಂಬ ಕಾಂಪಿಟೇಷನ್ ಇದೆ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಈ ಥರ ಸಂಸ್ಥೆಗಳು ಬೆಳೆದ್ರೆ ಬಹುಶಃ ಎಲ್ಲರೂ ಬೆಂಗಳೂರಿಗೆ ಹೋಗೋಕ್ಕಾಗೋದಿಲ್ಲ. ಬೆಂಗಳೂರಲ್ಲಿರೋ ವ್ಯವಸ್ಥೆಯನ್ನೇ ಅಥವಾ ಹೈದರಾಬಾದಲ್ಲಿರುವಂಥ ವ್ಯವಸ್ಥೆಯನ್ನೇ ಗ್ರಾಮೀಣ ಮಟ್ಟಕ್ಕೆ ತರುವಂಥ ಪ್ರಯತ್ನಗಳಾದರೆ ಜನರಿಗೆ ತುಂಬ ಉಪಯೋಗ ಆಗುತ್ತೆ ಮತ್ತು ಮಕ್ಕಳಿಗೆ ಸಮಾನ ಅವಕಾಶಗಳು ಸಿಗ್ತವೆ. ಅದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಒಂದೇ ಮಗು ಯಾರೋ ಒಂದು ಒಳ್ಳೆಯ ಕೆಲಸ ಸಿಕ್ಕಿ ಬೆಂಗಳೂರಲ್ಲಿ ಒಂದೇ ಫ್ಯಾಮಿಲಿ ಮಕ್ಕಳು, ಅಣ್ಣನ ಮಕ್ಕಳು ಬೆಂಗಳೂರಲ್ಲಿ ಹೋಗ್ತಿರ್ತಾರೆ, ತಮ್ಮನ ಮಕ್ಕಳು ಹಳ್ಳಿಯಲ್ಲಿ ಹೋಗ್ತಿರ್ತಾರೆ. ಸೊ ಇವ್ರಿಗಿರೋ ಅವಕಾಶಗಳು ಬೇರೆ, ಅವ್ರಿಗಿರೋ ಅವಕಾಶಗಳು ಬೇರೆ. ಒಂದು ಒಳ್ಳೆಯ ಪ್ರಯತ್ನ ಶ್ರೀ ಮಂಜುನಾಥ್. ಇದಕ್ಕೆ ನಮ್ಮೆಲ್ಲರ ಶ್ಲಾಘನೀಯ ಇದೆ, ಜನರ ಸಹಕಾರನೂ ಇರಬೇಕು. ಹಾಗಂತ ನಮ್ಮ ಸರ್ಕಾರಿ ಶಾಲೆಗಳು ಇವನ್ನೆಲ್ಲ ಏನು ತೆಗೆದುಹಾಕೋಂಗಿಲ್ಲ. ಅವರಲ್ಲೂ ಅನೇಕ ಪ್ರಯೋಗಗಳು, ಪ್ರಯತ್ನಗಳು, ಯಾವ ರೀತಿ ವಿದ್ಯಾರ್ಥಿಗಳಿಗೆ ನೆರವಾಗ್ಬೋದು ಅನ್ನೋ ಪ್ರಯತ್ನಗಳು ಕೂಡ ನಡೀತಾ ಇರುತ್ತೆ. ಅದರಲ್ಲೂ ಒಂದು ವಿಶಿಷ್ಟವಾದ ಪ್ರಯತ್ನ ಮಂಜುನಾಥ್ ಅವರು. ಈ ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ. ಶಿಕ್ಷಣ ಬಹಳ ಮುಖ್ಯವಾದಂಥದ್ದು. ಪೋಷಕರಿಗೆ ಅರಿವಿರೋದ್ರಿಂದನೇ ಹಣ ಖರ್ಚಾದರೂ ಚಿಂತೆ ಇಲ್ಲ, ನಮ್ಮ ಮಕ್ಕಳು ಒಳ್ಳೆಯ ಶಾಲೆಗೆ ಹೋಗಲಿ ಅಂತ ನಿಮ್ಮ ಶಾಲೆಗೆ ಕಳಿಸ್ತಿರ್ತಾರೆ. ಇದನ್ನು ಒಂದು ಜವಾಬ್ದಾರಿ ಅಂತ ತಗೊಂಡು ನೀವು ಅವ್ರ ಮಕ್ಕಳಿಗೆ ತಗೊಳ್ಳುವಂಥ ಫೀಸ್ಗೆ ಜಸ್ಟಿಸನ್ನು ಕೊಡಬೇಕು. ನಾನು ಈಗಾಗಲೇ ಹೇಳಿದಂಗೆ ಬೆಂಗಳೂರಲ್ಲಿ ಓದುವಂಥ ಮಕ್ಕಳಿಗೆ ಏನು ಫೆಸಿಲಿಟೀಸು ಅದು ಇದು ಸಿಗುತ್ತೆ. ಸೇ ಫಾರ್ ಎಕ್ಸಾಂಪಲ್, ಈಗ ಬೆಂಗಳೂರಲ್ಲಿ ಎಷ್ಟೋ ಸ್ಕೂಲಲ್ಲಿ ಮಕ್ಕಳಿಗೆ ಹೈಸ್ಕೂಲಿಗೆ ಕೋಡಿಂಗ್ ಕಲಿಸ್ತಾರೆ. ಈಗೆಲ್ಲ ಕಂಪ್ಯೂಟರ್ ಯುಗ. ಮುಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಬೇರೆ, 8ನೇ ಕ್ಲಾಸ್ಗೆ ಕೋಡಿಂಗ್ ಕಲಿಸ್ತಾರೆ. 10ನೇ ಕ್ಲಾಸ್ ಅಷ್ಟೊತ್ತಿಗೆ ಆ ವ್ಯಕ್ತಿ ಮನಸ್ಸು ಮಾಡಿದ್ರೆ ಅರ್ನ್ ಮಾಡೋ ಕೆಪಾಸಿಟಿ ಅವನಿಗೆ ಬರ್ತಾ ಇರುತ್ತೆ, ಅಥವಾ ಹೈಯರ್ ಎಜುಕೇಷನಲ್ಲಿ ಅವನಿಗೆ ಅದು ತುಂಬ ಉಪಯೋಗ ಆಗ್ತಾ ಇರುತ್ತೆ. ಈ ಥರದನ್ನು ತಾವು ಇದು ಮಾಡ್ಕೋಬೇಕು. ಇನ್ನೊಂದು ಕ್ಷೇತ್ರ ಏನಂದರೆ ಸ್ಪೋರ್ಟ್ಸ್ ಆ್ಯಂಡ್ ನಮ್ಮ ಕಲ್ಚರಲ್. ಈಗ ನಮ್ಮ ಕಾಮಿಡಿ ಕಿಲಾಡಿಗಳು ನಮ್ಮ ಮುಂದೆ ಇದ್ದಾರೆ. ಸ್ಪೋರ್ಟ್ಸು ಮತ್ತು ಕಲೆಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಇದು ಶಿಕ್ಷಣದ ಭಾಗ ಆಗಬೇಕು. ಬರೀ ಓದೋದು, ಬರೆಯೋದು ಇದೇ ಶಿಕ್ಷಣ ಅಲ್ಲ. ಇದು ಶಿಕ್ಷಣದ ಜೊತೆ ಅವಿದ್ದರೆ ನೀವು ಒಂದು ವಿಶಿಷ್ಟವಾದ ಪ್ರಯೋಗ ಏನು ಮಾಡಿದರೆ ಅದ್ರ ಜೊತೆಗೆ ಖಂಡಿತ ಉಪಯೋಗ ಆಗ್ತೈತೆ. ನಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಮುಂದೆ ಸೆಲೆಬ್ರಿಟೀಸ್ ಅಂತ ಇದ್ದರೆ ಯಾರೋ ಫಸ್ಟ್ ರ್ಯಾಂಕ್ ರಾಜುಗಳು ಸೆಲೆಬ್ರಿಟೀಸ್ ಅಲ್ಲ. ಯಾರು ಸೆಲೆಬ್ರಿಟಿಗಳಿರ್ತಾರೆ, ವಿಭಿನ್ನವಾಗಿ ಯೋಚನೆ ಮಾಡಿ ವಿಶಿಷ್ಟವಾಗಿ ನಮ್ಮ ಮುಂದೆ ಇರುವಂಥವರು ಸೆಲೆಬ್ರಿಟಿಗಳಾಗಿರ್ತಾರೆ. ಎಲ್ಲರೂ ಅವರನ್ನು ಫಾಲೋ ಮಾಡ್ತಾರೆ ಮತ್ತು ಅವ್ರ ಮಾತನ್ನು ಕೇಳೋದಕ್ಕೆ ಇಚ್ಛೆ ಪಡ್ತಾರೆ. ಸೊ ಗ್ರಾಮೀಣ ಭಾಗದಲ್ಲಿ ಏನು ಕೊರತೆ ಇದೆ ಅದನ್ನು ನಿವಾರಿಸುವಂಥ ಒಂದು ಪ್ರಯತ್ನ ಆಗಬೇಕು. ಈ ಕಾರ್ಯಕ್ರಮವನ್ನು ಅಷ್ಟೇ ಬಹಳ